ತಕ್ಷಣದ ಗ್ಯಾರಂಟಿಯ ಅತಿದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಗಾದ್ರೂ ಮಾಡಿ ಸಿಎಂ ಪಟ್ಟ ಗಿಟ್ಟಿಸಿಕೊಳ್ಳಲೇಬೇಕು ಅಂತ ದೇವರ ಮೊರೆ ಹೋದ್ರ ಅಂತ. ದೆಹಲಿಗೂ ಹೋಗೋಕು ಮುನ್ನ ದೇವರ ಮೊರೆ ಹೋಗಿದ್ದಾರೆ. ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಆ ಮೂಲಕ ಸಿಎಂ ಕುರ್ಚಿಯನ್ನ ತಮ್ಮದಾಗಿಸಿಕೊಳ್ಳಬೇಕು ಅನ್ನುವಂತಹ ಪ್ರಯತ್ನನ ಅಂತ ನಾಗದೇವರ ಮೊರೆ ಹೋಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಾಸನ ಜಿಲ್ಲೆಯ ಪ್ರಸಿದ್ಧ ದೇಗುಲದಲ್ಲಿ ವಿಶೇಷ ಪೂಜೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದಾರೆ. ನಾಗರನವಿಲೆ ಗ್ರಾಮದಲ್ಲಿರುವ ಪ್ರಸಿದ್ಧ ನಾಗ ದೇಗುಲ. ಈ ನಾಗ ದೇವರಿಗೆ ಪೂಜೆ ಸಲ್ಲಿಸಿದ್ರೆ ಸಿಗುತ್ತಾ ಅಧಿಕಾರ? ಯಾಕೆ ಪ್ರಶ್ನೆ ಅಂದ್ರೆ, ಈ ಹಿಂದೆ ಬಿಎಸ್ ಯಡಿಯೂರಪ್ಪನವರು ಕೂಡ ಇದೇ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡೋ ಮೂಲಕ 5 ವರ್ಷ ಸಿಎಂ ಅವಧಿಯನ್ನ ಪೂರ್ಣಗೊಳಿಸಿದ್ದಾರೆ. ಹಾಗಾಗಿ ಅಪಾರ ನಂಬಿಕೆ. ಈ ದೇವರ ಮೊರೆ ಹೋದ್ರೆ, ಈ ನಾಗರ ದೇವರ ಮೊರೆ ಹೋದ್ರೆ ಸಿಎಂ ಕುರ್ಚಿ ಸಿಗಬಹುದು, ನಾನು ಕೂಡ ಸಿಎಂ ಕುರ್ಚಿಯಲ್ಲಿ ಕೂತ್ಕೊಳ್ಳಬಹುದಾ ಅನ್ನುವಂಥ ಆಸೆಯೊಂದಿಗೆ ಡಿಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋದ್ರ ಅನ್ನೋದು ರಾಜಕೀಯ ವಲಯದಲ್ಲಿ ಸದ್ಯ ಚರ್ಚೆಯನ್ನ ಹುಟ್ಟುಹಾಕಿದೆ. ಅದು ಕೂಡ ಡಿಕೆ ಶಿವಕುಮಾರ್ ಅವರು ಬರ್ತಾರೆ ಅನ್ನುವಂತಹ ವಿಚಾರ ಸ್ವತಃ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಗೊತ್ತಿರಲಿಲ್ಲ. ಸ್ಥಳೀಯ ನಾಯಕರಿಗೂ ಕೂಡ ಮಾಹಿತಿ ಇರಲಿಲ್ಲ. ಯಾರಿಗೂ ಕೂಡ ಮಾಹಿತಿ ಕೊಡದೆ ಗೌಪ್ಯವಾಗಿ ಹೋಗಿ ದೇವರ ಪೂಜೆಯಲ್ಲಿ ಭಾಗಿಯಾದ್ರ, ನಾಗ ದೇವರ ದರ್ಶನವನ್ನ ಪಡೆದುಕೊಂಡ್ರ, ಇದು ಸದ್ಯ ಇರುವಂತಹ ಕುತೂಹಲ. ಒಟ್ನಲ್ಲಿ ಈಗಂತೂ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಿರಂತರವಾಗಿ ಚರ್ಚೆ ಆಗ್ತಾ ಇರುವ ಹೊತ್ತಲ್ಲೇ ಈ ರೀತಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋಗಿರೋದು ಸಹಜವಾಗಿ ಆ ರೀತಿ ಚರ್ಚೆಯನ್ನ ಹುಟ್ಟುಹಾಕಿದೆ. ಅದು ಕೂಡ ಪ್ರಮುಖವಾಗಿ ಇದೇ ನಾಗದೇವರ ಮೊರೆ ಹೋಗಿರೋದಕ್ಕೆ ಕಾರಣ ಬಿಎಸ್ ಯಡಿಯೂರಪ್ಪನವರು ಕೂಡ ಈ ಹಿಂದೆ ಇದೇ ನಾಗದೇವರ ಮೊರೆ ಹೋಗಿದ್ದು ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗುವ ಮೂಲಕ 5 ವರ್ಷ ಪೂರ್ಣಾವಧಿಗೆ ಸಿಎಂ ಆಗಿದ್ರು ಬಿಎಸ್ ಯಡಿಯೂರಪ್ಪನವರು ಅನ್ನುವಂತಹ ವಿಚಾರ ರಾಜಕೀಯ ವಲಯದಲ್ಲಿ ಕೇಳೋದಕ್ಕೆ ಸಿಗುತ್ತೆ. ಹಾಗಾಗಿ ಅದೇ ಮಾದರಿಯಲ್ಲಿ ದೇವರ ಮೂಲಕ ಒಲಿಸಿಕೊಳ್ಳೋ ಪ್ರಯತ್ನನ ಸಿಎಂ ಕುರ್ಚಿಯನ್ನ, ಇದು ಸದ್ಯ ಇರುವಂತಹ ಕುತೂಹಲ. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋಗಿರೋದು, ಆ ಪೂಜೆಯಲ್ಲಿ ಭಾಗಿಯಾಗಿರೋದು ಸಹಜವಾಗಿ ಇಂಥ ವಿಚಾರಗಳಿಗೆ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಜಸ್ಟ್ ಡಿಕೆ ಶಿವಕುಮಾರ್ ಅವರು ಮಾತ್ರ ಅಲ್ಲ, ರಾಜಕೀಯ ನಾಯಕರು ಯಾರನ್ನೇ ನೋಡಿ ನೀವು ಅಧಿಕಾರಕ್ಕಾಗಿ ಪಟ್ಟಕ್ಕಾಗಿ ಏನಾದ್ರೂ ಒಳ್ಳೆ ಕೆಲಸಗಳಾಗಬೇಕು ಅಂದ್ರೆ ಸಹಜವಾಗಿ ದೇವರ ಮೊರೆ ಹೋಗೋದು, ತಮಗಿಷ್ಟದ ಶ್ರೀಗಳ ಮಾತುಗಳನ್ನ ಕೇಳೋದು, ಅವ್ರು ಹೇಳ್ದಂಗೆ ನಡೆದುಕೊಳ್ಳೋದು, ಇಂಥ ವಿಚಾರಗಳಲ್ಲಿ ಬಹುತೇಕ ರಾಜಕೀಯ ನಾಯಕರು ಅದನ್ನ ಪಾಲನೆ ಮಾಡಿದ್ದನ್ನ ನಾವು ನೀವು ಗಮನಿಸಿದ್ವಿ. ಹಾಗೆ ಡಿಕೆ ಶಿವಕುಮಾರ್ ಅವರು ಕೂಡ ಅಪಾರ ದೇವರ ಭಕ್ತರು. ಹಾಗಾಗಿ ಬಹುತೇಕ ಸಲ ಅವರ ರಾಜಕೀಯ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದೇವರ ಮೊರೆ ಹೋಗುವುದು, ಆ ನಂತರ ಕೆಲಸ ಕಾರ್ಯದಲ್ಲಿ ಭಾಗಿಯಾಗುವುದು ಬಹುತೇಕ ಸಲ ನೋಡೋದಕ್ಕೆ ಸಿಕ್ಕಿದ್ದಾರೆ. ಹಂಗೆ ಡಿಕೆ ಶಿವಕುಮಾರ್ ಅವರು ಈಗ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇತ್ತಲ್ಲ, ಹಾಗಾಗಿ ಈ ಹೊತ್ತಲ್ಲಿ ಅದು ಕೂಡ ಪ್ರಮುಖವಾಗಿ ದೆಹಲಿಗೆ ಹೋಗ್ತಾ ಇದ್ದಂತ ಈ ಸಂದರ್ಭದಲ್ಲೇ ಈ ರೀತಿ ದೇವರ ಮೊರೆ ಹೋಗಿರೋದ್ರಿಂದ ಸಹಜವಾಗಿ ಸಿಎಂ ಕುರ್ಚಿ ಒಲಿಸಿಕೊಳ್ಳುವಂತಹ ಪ್ರಯತ್ನ ದೇವರ ಮೂಲಕ ಆಗ್ತಾ ಇದೆಯಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಕಾರಣ ನಿಮ್ಗೆಲ್ಲ ಗೊತ್ತು, ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಎಲ್ಲ ಪ್ರತಿ ಸಾರಿ ಪ್ರಶ್ನೆಗಳೆದುರಾದಾಗ ಹೆಂಗೆ ಸಿಎಂ ಕುರ್ಚಿಯನ್ನ ಒಲಿಸ್ಕೊಳ್ತೀರಾ, ನಿಮಗಿರುವಂತಹ ಆಪ್ಷನ್ಗಳು ಏನು, ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ ಪೂರ್ಣಾವಧಿಗೆ ನಾನೇ ಸಿಎಂ ಅಂತ, ಏನ್ ಹೇಳ್ತೀರಿ ಅಂತ ಬಹುತೇಕ ಸಲ ಅವ್ರನ್ನ ಪ್ರಶ್ನೆ ಮಾಡಿದಾಗ ಪ್ರಾರ್ಥನೆ ಮಾಡೋದಷ್ಟೇ ನಮ್ಮ ಕೆಲಸ, ಕೊಡೋದು ಬಿಡೋದು, ಆ ಪ್ರಾರ್ಥನೆ ಮತ್ತು ನಮ್ಮ ಬೇಡಿಕೆಗಳಿಗೆ ಅನುಗುಣವಾಗಿ ನಮಗೆ ಸಿಗೋದು ಬಿಡೋದು ಎಲ್ಲವೂ ಕೂಡ ದೇವರ ಕೆಲಸ, ದೇವರದನ್ನ ಡಿಸೈಡ್ ಮಾಡ್ತಾರೆ ಬಿಡಿ ಅನ್ನೋ ರೀತಿಯಲ್ಲಿ ಮಾರ್ಮಿಕವಾಗಿ ನುಡಿದಿದ್ರು ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ಈಗ ಪ್ರಾರ್ಥನೆ ಮಾಡೋದಕ್ಕೆ ಮುಂದಾದ್ರ, ಆ ಪ್ರಾರ್ಥನೆಯ ಮೂಲಕ ದೇವರನ್ನ ಒಲಿಸಿಕೊಳ್ಳೋ ಪ್ರಯತ್ನನ, ಆ ಮೂಲಕ ಸಿಎಂ ಕುರ್ಚಿಯನ್ನ ತಮ್ಮದಾಗಿಸಿಕೊಳ್ಳೋ ಪ್ರಯತ್ನನ, ಇಂಥ ಚರ್ಚೆಗಳು ಸದ್ಯ ರಾಜ್ಯ ರಾಜಕೀಯ ವಲಯದಲ್ಲಿ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು. ಒಟ್ನಲ್ಲಿ ಡಿಕೆ ಶಿವಕುಮಾರ್ ಅವ್ರಿಗೆ ಇರುವಂತಹ ಒಂದೇ ಒಂದು ಆಪ್ಷನ್ ಅಂದ್ರೆ ಇದು ಹೈಕಮಾಂಡ್ ಮೇಲೆ ಒತ್ತಡ ತರಬೇಕು. ಅದನ್ನ ಬಿಟ್ರೆ ಈ ರೀತಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ನಂಬಿಕೊಂಡೆ ಸಿಎಂ ಕುರ್ಚಿನ ಒಲಿಸಿಕೊಳ್ಳುವಂತಹ ಪ್ರಯತ್ನಗಳಾಗಬೇಕು ಅಂತ ಅನ್ಸುತ್ತೆ. ಅದರ್ವೈಸ್ ಯಾವ ಆಪ್ಷನ್ಗಳು ಕೂಡ ಡಿಕೆ ಶಿವಕುಮಾರ್ ಅವರ ಮುಂದೆ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಒಂದ್ ಕಡೆ ಶಾಸಕರ ಬೆಂಬಲನಾದ್ರೂ ಇರಬೇಕಿತ್ತು, ಆ ಬೆಂಬಲ ಅಂತೂ ಸದ್ಯಕ್ಕೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಒಪ್ಪಿಕೊಂಡಂತೆ ಕುರ್ಚಿಯನ್ನ ಬಿಟ್ಟುಕೊಡ್ಬೇಕಾಗಿತ್ತು, ಬಟ್ ಬಿಟ್ಟು ಕೊಡುವಂತಹ ಮನಸ್ಸಂತೂ ಸಿದ್ದರಾಮಯ್ಯನವರು ಸದ್ಯಕ್ಕೆ ಮಾಡ್ತಾ ಇಲ್ಲ. ಪೂರ್ಣಾವಧಿಯ ತನಕ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳೋ ಮೂಲಕ ಡಿಕೆ ಶಿವಕುಮಾರ್ ಅವ್ರಿಗಂತೂ ಸಹಜವಾಗಿ ಒಂದ್ ಹಂತದಲ್ಲಿ ಟೆನ್ಷನ್ ಇದೆ, ಬಟ್ ಎಲ್ಲೂ ಕೂಡ ಅದನ್ನು ತೋರಿಸ್ಕೊಳ್ತಾ ಇಲ್ಲ. ಬದಲಾಗಿ ಈ ರೀತಿ ಸತತ ಪ್ರಯತ್ನಗಳನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ ಅನ್ನೋದನ್ನ ಮಾತ್ರ ನಾವು ಗಮನಿಸ್ತಾ ಇದ್ದೀವಿ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ದೂರವಾಣಿ ಸಂಪರ್ಕದಲ್ಲಿ. ಚೇತನ್, ಈಗ ನಾಗದೇವರ ಪೂಜೆಯಲ್ಲಿ ಭಾಗಿಯಾಗಿರುವುದು, ದೇವರ ದರ್ಶನ ಪಡೆದುಕೊಂಡಿರೋದು ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ವಲಯದಲ್ಲಿ ಸಿಎಂ ಪಟ್ಟಕ್ಕಾಗಿ ಈ ಪೂಜೆನ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಆ ದೇಗುಲದ ವಿಶೇಷತೆ ಬಗ್ಗೆ ಹೇಳ್ಕೊಡಿ. ಜೊತೆಗೆ ಯಾವುದಾದ್ರೂ ರಾಜಕಾರಣಿಗಳು ಆ ದೇವರ ದರ್ಶನ ಮಾಡಿದ ಬಳಿಕ ಏನಾದ್ರೂ ಈ ಲಕ್ಕಿ ಚಾರ್ಮ್ ಅಂತಾರಲ್ಲ, ಆ ರೀತಿ ಬೆಳವಣಿಗೆಗಳು ಯಾವ್ದಾದ್ರು ರಾಜಕೀಯ ವ್ಯಕ್ತಿಗಳ ಜೀವನದಲ್ಲೇ ಆಗಿದೆಯಾ? BS ಯಡಿಯೂರಪ್ಪನವರ ಎಕ್ಸಾಂಪಲ್ ಮುಂದಿಟ್ಟು ಹೇಳೋದಾದ್ರೆ. ಎಸ್ ಶ್ರುತಿ, ರಾಜಕೀಯ ಪಡಸಾಲೆಯಲ್ಲಿ ಸಿಎಂ ಬದಲಾವಣೆಯ ಚರ್ಚೆಯ ಬೆನ್ನಲ್ಲೇ ಈ ಸೆಪ್ಟೆಂಬರ್ ಕ್ರಾಂತಿ, ಇದರ ನಡುವೆನೆ ಈಗ DCM DK ಶಿವಕುಮಾರ್ ನಾಗರನವಿಲೆಗೆ ಭೇಟಿ ಕೊಟ್ಟಿರೋಂಥದ್ದು, ಅಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿರೋಂಥದ್ದು. ಈ ನಾಗರನವಿಲೆಯನ್ನ ನೋಡೋದಾದ್ರೆ ಇದು ವಿಶೇಷವಾದ ಶಕ್ತಿ ಸ್ಥಳ ಅಂತಲೇ ಹೇಳ್ಬೇಕು. ಯಾಕಂದ್ರೆ ಎರಡನೇ ಸುಬ್ರಹ್ಮಣ್ಯ ಅಂತಲೂ ಕೂಡ ಈ ಸ್ಥಳವನ್ನ, ಈ ದೇವಾಲಯವನ್ನ ಕರೆಯಲಾಗುತ್ತೆ. ಅಷ್ಟು ಶಕ್ತಿ ಇರುವಂತಹ ದೇವಾಲಯ, ಅಂದ್ರೆ ಇಷ್ಟಾರ್ಥ ಸಿದ್ಧಿಗೆ ಹೇಳಿ ಮಾಡಿಸಿದಂತ ದೇವಾಲಯ ಅಂದ್ರೆ ಅದು ನಾಗರನವಿಲೆಯ ದೇವಾಲಯ. ಈ ದೇವಾಲಯಕ್ಕೆ ಇನ್ನು ಈ ಉದಾಹರಣೆ ಅಂತ ಅಂದ್ರೆ ಈಗಾಗ್ಲೇ BS ಯಡಿಯೂರಪ್ಪನವರು ಏನು ಮೈತ್ರಿ ಸರ್ಕಾರ ಇತ್ತು, ಆ ಸಂದರ್ಭದಲ್ಲಿ ಭೇಟಿ ಕೊಟ್ಟಂತ ಸಮಯದಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ. 5 ವರ್ಷ ಅವರ ಪಕ್ಷವೇ ಪೂರ್ಣಾವಧಿಯನ್ನ ತಲುಪುತ್ತೆ. ಮತ್ತೆ ಇನ್ನು HD ಕುಮಾರಸ್ವಾಮಿ ಅವರು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ, ಅವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ. ಅದರ ಬೆನ್ನಲ್ಲೇ DK ಶಿವಕುಮಾರ್ ಅವರ ತಮ್ಮ ಗುರುಗಳು ಕಾಡಸಿದ್ದೇಶ್ವರ ಶ್ರೀಗಳೇನಿದ್ದಾರೆ, ಅವರ ಮಾರ್ಗದರ್ಶನದಂತೆ ಅವರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನ ಪಡೆದು ಅವರ ಮಾರ್ಗದರ್ಶನದಂತೆ ಈಗ ನಾಗರನವಿಲೆ ದೇವಸ್ಥಾನಕ್ಕೆ ಭೇಟಿ ನೀಡಿರೋಂಥದ್ದು. ಅಂದ್ರೆ ಇಷ್ಟಾರ್ಥ ಸಿದ್ಧಿಗಾಗಿ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೇ ಆದ್ರೆ ಇಲ್ಲಿ ಎಲ್ಲವೂ ಫಲಿಸುತ್ತೆ ಅನ್ನೋದು ಇಲ್ಲಿನ ಪ್ರತೀತಿ. ಈಗೇನು DK ಶಿವಕುಮಾರ್ ಅವರು ತಾವು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಏನು ಪಣ ತೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಅದರ ಬೆನ್ನಲ್ಲೇ ಈಗ ಮುಖ್ಯಮಂತ್ರಿ ಆಗುವ ನಿಟ್ಟಿನಲ್ಲಿ ಇದು ವಿಶೇಷವಾದ ಪೂಜೆಯನ್ನ ಸಲ್ಲಿಸಿದ್ರಾ ಅಂತ. ಯಾಕೆ ಈ ಪ್ರಶ್ನೆ ಮೂಡುತ್ತೆ ಅಂತ ಅಂದ್ರೆ, ನಿನ್ನೆ ಏನು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಎಸ್ಕಾರ್ಟ್ ಇಲ್ಲದೆ, ಯಾವ ಬೆಂಗಾವಲು ಪಡೆಯೂ ಕೂಡ ಇಲ್ಲದೆ ತಮ್ಮ ಖಾಸಗಿ ವಾಹನದಲ್ಲಿ ಬಂದು, ಅದರಲ್ಲೂ ಏನು ಕೈ ಕಾರ್ಯಕರ್ತರಿಗೆ, ಕೈ ನಾಯಕರಿಗೆ ಇವರು ಮಾಹಿತಿಯನ್ನ ನೀಡಿಲ್ಲ. ವಿಶೇಷ ಏನಪ್ಪಾ ಅಂತ ಅಂದ್ರೆ JDS ನ ಶಾಸಕರಾದಂತ CN ಬಾಲಕೃಷ್ಣ ಇವರನ್ನ ಆತ್ಮೀಯವಾಗಿ ಬರಮಾಡ್ಕೊಂಡಿದ್ದಾರೆ. JDS ಶಾಸಕರು ಇವರಿಗೆ ಸಾಥ್ ಕೊಟ್ಟಿರೋಂಥದ್ದು. JDS ಶಾಸಕರು ಜೊತೆಗೆ ಒಂದಷ್ಟು ಕಾರ್ಯಕರ್ತರನ್ನ ಬಿಟ್ರೆ ಕೈ ನಾಯಕರು, ಹಾಗಾದ್ರೆ ಕೈ ಕಾರ್ಯಕರ್ತರಿಗೆ ಯಾಕೆ ಅವರು ಆಹ್ವಾನವನ್ನ ನೀಡಿಲ್ವಾ? ಯಾಕೆ ಅವರಿಗೆ ಮಾಹಿತಿ ನೀಡಿಲ್ವಾ? ಯಾಕೆ ಎಸ್ಕಾರ್ಟ್ ವಾಹನವಿಲ್ಲದೆ ಖಾಸಗಿ ವಾಹನದಲ್ಲಿ ಯಾಕೆ ಬಂದ್ರು ಅಂದ್ರೆ ಈ ವಿಷಯವನ್ನ ಯಾಕೆ ಗುಪ್ತವಾಗಿಟ್ರು? ಜೊತೆಗೆ ಅಲ್ಲಿ ಮೊಬೈಲ್ ಮತ್ತೆ ಎಲ್ಲರಿಗೂ ಸ್ವಿಚ್ ಆಫ್ ಮಾಡ್ಲಿಕ್ಕೆ ಹೇಳ್ತಾರೆ. ಅಂದ್ರೆ ಮೊಬೈಲ್ ನಲ್ಲಿ ಯಾರು ರೆಕಾರ್ಡ್ ಮಾಡಬಾರ್ದು, ಯಾರು ಕೂಡ ವಿಡಿಯೋ ಮಾಡಬಾರ್ದು ಅನ್ನೋ ಆದೇಶವನ್ನು ಕೂಡ, ಮಾರ್ಗದ ಸೂಚನೆಯನ್ನು ಕೂಡ ಕೊಡ್ತಾರೆ. ಅಂದ್ರೆ ಯಾಕೆ ಈ ಒಂದು 15 ನಿಮಿಷಗಳ ಕಾಲ ವಿಶೇಷವಾಗಿ ಕೇವಲ ಒಳಗಡೆ ಕೂಡ ಅವರು ಪೂಜೆ ಮಾಡುವಂತಹ ಸ್ಥಳಕ್ಕೂ ಕೂಡ ಯಾರನ್ನೂ ಬಿಟ್ಟಿಲ್ಲ. ಆದ್ರೆ ಎಕ್ಸ್ಕ್ಲೂಸಿವ್ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಮಾತ್ರ ಲಭ್ಯ ಆಗಿರೋ ಅಂತ. ಚೇತನ್, ಅವ್ರನ್ನ ನೋಡೋದಕ್ಕೆ, ಅವರ ಮುಖಭಾವ ನೋಡಿದಾಗ DK ಶಿವಕುಮಾರ್ ಅವರನ್ನ ಏನೋ ಒಂದು ಪಾಸಿಟಿವ್ ವೈಬಲ್ ಇದ್ದಂಗೆ ಕಾಣಿಸ್ತಾ ಇದ್ದಾರೆ. ಆ ಪಾಸಿಟಿವ್ ವೈಬಲ್ಲೇ ಅಲ್ಲಿಂದ ಆಚೆ ಬಂದ್ರ, ದೆಹಲಿಗೆ ಹೋಗೋಕ್ಕೂ ಮುನ್ನ ಭೇಟಿ ಆಗಿರೋದ್ರಿಂದ ಸಹಜವಾಗಿ ಏನೋ ಒಂದು ಉತ್ಸಾಹ ಕಾಣಿಸ್ತಾ ಇದೆಯಪ್ಪ ಅವ್ರ ಮುಖದಲ್ಲಿ. ಎಸ್ ಖಂಡಿತ. ಯಾಕೆ ಅಂದ್ರೆ ನಾಗರನವಿಲೆ ಈ ಕ್ಷೇತ್ರ ಏನಿದೆ, ಈ ಹಿಂದೆ ಹೇಳಲಾಗ್ತಾ ಇತ್ತು ಅಂದ್ರೆ BS ಯಡಿಯೂರಪ್ಪನವರು ಭೇಟಿ ಕೊಟ್ಟ ಬೆನ್ನಲ್ಲೇ ಇಲ್ಲಿಗೆ DK ಶಿವಕುಮಾರ್ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅದರಂತೆ ನಿನ್ನೆ ಇನ್ನು ವಿಶೇಷ ಅಂದ್ರೆ ನಿನ್ನೆ ಮಾಸ ಶಿವರಾತ್ರಿ ಜೊತೆಗೆ ಅಮಾವಾಸ್ಯೆ. ಈಗಾಗ್ಲೇ ಭಕ್ತರಾಗಿರುವಂತಹ DK ಶಿವಕುಮಾರ್ ಅವರು ನಿನ್ನೆ, ಅದರಲ್ಲೂ ಕೂಡ ಅವರ ತಮ್ಮ ಇಷ್ಟ ಗುರುಗಳು ಅಂದ್ರೆ ಕಾಡಸಿದ್ದೇಶ್ವರ ಶ್ರೀಗಳು, ಅವರ ಆಶೀರ್ವಾದವನ್ನ ಪಡೆದು ಅವರ ಮಾರ್ಗದರ್ಶನದಂತೆ ಬಂದು ವಿಶೇಷವಾಗಿ ಪೂಜೆ ಸಲ್ಲಿಸಿರೋಂಥದ್ದು. ಪೂಜೆ ಸಲ್ಲಿಸಿದ ಬಳಿಕ ಅವರ ಮುಖದಲ್ಲಿ ಹರ್ಷ ಇತ್ತು. ಅಂದ್ರೆ ಎಲ್ಲೋ ಒಂದ್ ಕಡೆ ಕಾನ್ಫಿಡೆನ್ಸ್ ತುಂಬಾನೇ ಇತ್ತು ಅಂತ ಹೇಳ್ಬೇಕಾಗುತ್ತೆ. ಓಕೆ, ಎಲ್ಲ ಚೇತನ್, ಎಲ್ಲ ಓಕೆ. ಒಂದು ಫೈನಲ್ ಪ್ರಶ್ನೆ, ಯಾಕೆ JDS ಶಾಸಕರು ಕಾಲಿಗೆ ಎರಗಿ ನಮಸ್ಕಾರ ಮಾಡಿರೋದು ಅಂತ? ಏನಿ ಬಾಂಧವ್ಯ ಅಂತ? ಇನ್ನ ಈ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರಕ್ಕೆ ನೋಡೋದಾದ್ರೆ ಏನು CN ಬಾಲಕೃಷ್ಣ ಇದ್ದಾರೆ, ಅವರು ಯಾವುದೇ ಪಕ್ಷದ ಗಣ್ಯರು ಬಂದ್ರೆ ಅವರು ಹೋಗಿ ಅವ್ರಿಗೆ ಆತಿಥ್ಯ ನೀಡೋ ಅಂತದ್ದು ಸರ್ವೇ ಸಾಮಾನ್ಯ, ನಾವು ನೋಡ್ತಾ ಇರ್ತೀವಿ. ಯಾವುದೇ ಪಕ್ಷಾತೀತವಾಗಿ ಅವರು ಎಲ್ಲಾ ನಾಯಕರನ್ನ ಅವರು ಆಹ್ವಾನ ಮಾಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಗಣ್ಯರು ಬಂದಾಗ ಅದು ಅವ್ರಿಗೆ ನಮಸ್ಕಾರವನ್ನ ಮಾಡ್ತಾರೆ. ಅದು ಆ ಕಾಲಿಗೆ ಬಿದ್ದಂತಹ ಪ್ರಸಂಗ ಅದು ಎದುರಾಗಿರೋ ಅಂತದ್ದು. ಅಂದ್ರೆ ಅವ್ರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೋಗಿ ಆ ತರದೊಂದು ದೃಶ್ಯ ಸಿಕ್ಕಿರೋ ಅಂತದ್ದು. ಓಕೆ ಚೇತನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.